ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಸಾಯನಿಕ ಸೂತ್ರಗಳ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು SSC, RRB, PCPSI ಹಲವಾರು ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಆದ ಕಾರಣ ಯಾರೆಲ್ಲ ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಈ ಕಡೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಲ್ ಐಕಾನ್ ಅನ್ನು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸಲ್ಫ್ಯೂರಿಕ್ ಆಮ್ಲದ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ H2SO4 ಅಂತ ಹೇಳ್ಬೋದು ಫ್ರೆಂಡ್ಸ್. H2SO4 ನ ಸಲ್ಫ್ಯೂರಿಕ್ ಆಮ್ಲಗಳ ರಾಸಾಯನಿಕ ರಾಜ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 2, ಸಾಮಾನ್ಯವಾಗಿ ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ ಎಂದು ಕರೆಯಲ್ಪಡುವ ಸಂಯುಕ್ತದ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ NaHCO3. ಅಡಿಗೆ ಸೋಡಾವನ್ನು ಸೋಡಿಯಂ ಬೈಕಾರ್ಬೋನೇಟ್ ಎಂದು ಕರೆಯಲಾಗುತ್ತದೆ. ಇದರ ಸೂತ್ರ ಬಂದ್ಬಿಟ್ಟು NaHCO3 ಆಗಿರುತ್ತದೆ. ಪ್ರಶ್ನೆ 3, ಇಂಗಾಲದ ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಸರಿಯಾದ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ CO ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ಮೊನಾಕ್ಸೈಡ್ ಎಂದರೆ ಒಂದು ಆಮ್ಲಜನಕ ಪರಮಾಣು ಮಾತ್ರ ಇರುತ್ತದೆ, ಆದ್ದರಿಂದ ಸರಿಯಾದ ಸೂತ್ರ CO ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 4, ಲಾಫಿಂಗ್ ಗ್ಯಾಸ್ ಅಂದ್ರೆ ಲಾಫಿಂಗ್ ಗ್ಯಾಸ್ ಎಂದು ಕರೆಯಲ್ಪಡುವ ನೈಟ್ರಸ್ ಆಕ್ಸೈಡ್ ನ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಗಿರುತ್ತೆ ಫ್ರೆಂಡ್ಸ್. ಬಿ ಬಂದ್ಬಿಟ್ಟು ನೈಟ್ರಸ್ ಆಕ್ಸೈಡ್ ಅಥವಾ ಲಾಫಿಂಗ್ ಗ್ಯಾಸ್ ನ ರಾಸಾಯನಿಕ ಸೂತ್ರ N2O ಆಗಿದೆ. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ಕ್ಷಾರವಾಗಿದೆ ಅಂದ್ರೆ ಬೇಸ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ KOH. KOH ಬಂದ್ಬಿಟ್ಟು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಪೊಟ್ಯಾಸಿಯಂ ಎಂಬುದು ಕ್ಷಾರವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6, ಡ್ರೈ ಐಸ್ ಎಂದು ಕರೆಯಲ್ಪಡುವ ಘನ ಇಂಗಾಲದ ಡೈಆಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ CO2. ಡ್ರೈ ಆಸ್ ಎಂಬುದು ಘನ ರೂಪದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಆಗಿದೆ. ಪ್ರಶ್ನೆ 7, ಸ್ಲೇಕ್ಡ್ ಲೈಮ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ CaOH2. ಸ್ಲೇಕ್ಡ್ ಲೈಮ್ ನ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸೂತ್ರ CaOH2 ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 8, ನೀವು ನೀಡಿದ ಪಟ್ಟಿಯ ಪ್ರಕಾರ ಹಸಿರು ವಿಟ್ರಿಯಲ್ ಅಂದ್ರೆ ಗ್ರೀನ್ ವಿಟ್ರಿಯಲ್ ಇದರ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ FeSO4. ಹಸಿರು ವಿಟ್ರಿಯಲ್ ಅಥವಾ ಫೆರಸ್ ಸಲ್ಫೈಡ್ ನ ಸೂತ್ರ FeSO4 ಆಗಿದೆ. ಪ್ರಶ್ನೆ 9, ವಿನೆಗರ್ ನಲ್ಲಿರುವ ದುರ್ಬಲ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ CH3COOH. ವಿನೆಗರ್ ನಲ್ಲಿರುವ ಮುಖ್ಯ ಘಟಕ ಅಸಿಟಿಕ್ ಆಮ್ಲದ ರಾಸಾಯನಿಕ ಸೂತ್ರ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 10, ಈ ಕೆಳಗಿನವುಗಳಲ್ಲಿ ಯಾವುದು ಲವಣ ಸಾಲ್ಟ್ ವರ್ಗಕ್ಕೆ ಸೇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ NaCl. ಅಂದ್ರೆ ಸಾಮಾನ್ಯ ಉಪ್ಪು ಎಂಬುದು ಆಮ್ಲ ಮತ್ತು ಕ್ಷಾರ ಪ್ರತಿಕ್ರಿಯೆಯಿಂದ ಉಂಟಾಗುವ ಲವಣವಾಗಿದೆ. ಪ್ರಶ್ನೆ 11, ಸಾಮಾನ್ಯವಾಗಿ ಕಾಸ್ಟಿಕ್ ಸೋಡಾ ಎಂದು ಕರೆಯಲ್ಪಡುವ ಸೋಡಿಯಂ ಹೈಡ್ರಾಕ್ಸ್ ನ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ NaOH. ಇದು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 12, ಸಾಲ್ಟ್ ಪೀಟರ್ ಎಂದು ಕರೆಯಲ್ಪಡುವ ಪೊಟ್ಯಾಸಿಯಂ ನೈಟ್ರೇಟ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ KNO3. ಪೊಟ್ಯಾಸಿಯಂ ನೈಟ್ರೇಟ್ ನ ರಾಸಾಯನಿಕ ಸೂತ್ರ ಆಗಿರುತ್ತೆ. ಇದನ್ನ ಸ್ಫೋಟಕಗಳಲ್ಲಿ ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13, CaCO3 ಎಂಬುದು ಸೂತ್ರವು ಈ ಕೆಳಗಿನ ಯಾವ ವಾಣಿಜ್ಯ ಹೆಸರನ್ನು ಪ್ರತಿನಿಧಿಸುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚಾಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. CaCO3 ಎಂಬುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಸೂತ್ರವಾಗಿದ್ದು ಇದನ್ನು ಚಾಕ್ ಮತ್ತು ಸುಣ್ಣದ ಕಲ್ಲಿನಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 14, ನೈಟ್ರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು? ಫ್ರೆಂಡ್ಸ್, ನೈಟ್ರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ HNO3 ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 15, ನೀವು ನೀಡಿದ ಪಟ್ಟಿಯ ಪ್ರಕಾರ ಅಮೋನಿಯಾದ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ NH3 ಬಂದ್ಬಿಟ್ಟು ಅಮೋನಿಯಾ ಒಂದು ಸಾರಜನಕ ಮತ್ತು 3 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದು ಇದರ ಸೂತ್ರ NH3 ಆಗಿದೆ. ಪ್ರಶ್ನೆ 16, ಬ್ಲೂ ವಿಟ್ರಿಯಲ್ ಎಂದು ಕರೆಯಲ್ಪಡುವ ತಾಮ್ರದ ಸಲ್ಫೇಟ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ CuSO4. ಬ್ಲೂ ವಿಟ್ರಿಯಲ್ ಅಥವಾ ತಾಮ್ರದ ಸಲ್ಫೇಟ್ ಸೂತ್ರ CuSO4 ಆಗಿದೆ. ಪ್ರಶ್ನೆ 17, ಯಾವುದನ್ನು ಸುಣ್ಣ ಎಂದು ಕರೆಯಲಾಗುತ್ತದೆ ಮತ್ತು ಇದರ ಸೂತ್ರವೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಸುಣ್ಣ ಅಥವಾ ಕ್ವಿಕ್ ಲೈಮ್ ಎಂದು ಕರೆಯಲಾಗುತ್ತದೆ.
ಪ್ರಶ್ನೆ 18 ಗ್ಲೂಕೋಸ್ ಎಂಬ ದ್ರಾಕ್ಷಿ ರಸದ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ C6H12O6 ಇದು ಗ್ಲೂಕೋಸ್ನ ರಾಸಾಯನಿಕ ಸೂತ್ರ ಆಗಿದೆ. ಪ್ರಶ್ನೆ 19 TNT ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು C6H2CS3NO2 ಇದು TNTಯ ರಾಸಾಯನಿಕ ಸೂತ್ರ ಆಗಿದೆ. ಪ್ರಶ್ನೆ 20 ಮಿಥೈಲ್ ಆಲ್ಕೋಹಾಲ್ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು CH3OH ಮಿಥೈಲ್ ಆಲ್ಕೋಹಾಲ್ ಅಥವಾ ಮಿಥೈಲಾನ್ನ ಸೂತ್ರ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 21 ನೀವು ನೀಡಿದ ಪಟ್ಟಿಯ ಪ್ರಕಾರ ಜಿಪ್ಸಮ್ ನ ರಾಸಾಯನಿಕ ಸೂತ್ರ ಯಾವುದು? ಜಿಪ್ಸಮ್ ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ CaSO4 2H2O ಇದು ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್ ಡ್ರೈ ಹೈಡ್ರೇಟ್ ಆಗಿದ್ದು ಇದರ ಸೂತ್ರ CaSO4 2H2O ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 22 ಈ ಕೆಳಗಿನ ಸೂತ್ರಗಳಲ್ಲಿ ಯಾವುದು ಹೈಡ್ರೋಜನ್ ಕ್ಲೋರೈಡ್ ಅನ್ನು ಪ್ರತಿನಿಧಿಸುತ್ತದೆ? ಪ್ರಶ್ನೆ 22 ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ HCl ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಒಂದು ಹೈಡ್ರೋಜನ್ ಮತ್ತು ಒಂದು ಕ್ಲೋರಿನ್ ಪರಮಾಣುಗಳನ್ನು ಹೊಂದಿದ್ದು ಇದರ ಸೂತ್ರ HCl ಆಗಿದೆ. ಪ್ರಶ್ನೆ 23 ಕ್ಯಾಲ್ಸಿಯಂ ಕಾರ್ಬೋನೇಟ್ ರಾಸಾಯನಿಕ ಸೂತ್ರ ಯಾವುದು? ಫ್ರೆಂಡ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು CaCO3 ಆಗಿದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ ಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೂತ್ರ CaCO3 ಕ್ಯಾಲ್ಸಿಯಂ ಇಂಗಾಲ ಮತ್ತು 3 ಆಮ್ಲಜನಕವನ್ನು ಹೊಂದಿದೆ. ಪ್ರಶ್ನೆ 24 ರೆಡ್ ವರ್ಮಿಲಿಯನ್ ಎಂದು ಕರೆಯಲ್ಪಡುವ ಲೀಡ್ ಟೆಟ್ರಾಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ Pb3O4 ರೆಡ್ ವರ್ಮಿಲಿಯನ್ ನ ರಾಸಾಯನಿಕ ಸೂತ್ರ ಆಗಿದೆ. ಪ್ರಶ್ನೆ 25 ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ರಾಸಾಯನಿಕ ಸೂತ್ರ ಯಾವುದು? ಫ್ರೆಂಡ್ಸ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ KMnO4 ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 26 ಕ್ಲೋರಿನ್ ಅನಿಲದ ಅಣುಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ Cl2 ಕ್ಲೋರಿನ್ ಒಂದು ದ್ವಿಪರಮಾಣು ಅನಿಲವಾಗಿದ್ದು ಇದರ ಸೂತ್ರ Cl2 ಆಗಿದೆ. ಪ್ರಶ್ನೆ 27 Na2B4O7 10H2O ಎಂಬ ಸೂತ್ರವು ಈ ಕೆಳಗಿನ ಯಾವ ಸಂಯುಕ್ತವನ್ನು ಪ್ರತಿನಿಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬೋರಾಕ್ಸ್ ನ ರಾಸಾಯನಿಕ ಸೂತ್ರ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 28 ಫಾಸ್ಫರಿಕ್ ಆಮ್ಲದ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ H3PO4 ಇದು ಫಾಸ್ಫರಿಕ್ ಆಮ್ಲದ 3 ಹೈಡ್ರೋಜನ್ 1 ರಂಜಕ ಮತ್ತು 4 ಆಮ್ಲಜನಕದ ಪರಮಾಣುವನ್ನು ಹೊಂದಿರುವ ಸೂತ್ರವಾಗಿದೆ. ಪ್ರಶ್ನೆ 29 ಕ್ಯಾಲ್ಸಿಯಂ ಸಲ್ಫೇಟ್ ಯಾವ ವರ್ಗಕ್ಕೆ ಸೇರುತ್ತದೆ? ಅದರ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಲವಣ ವರ್ಗಕ್ಕೆ ಸೇರುತ್ತದೆ ಇದರ ಸೂತ್ರ ಬಂದ್ಬಿಟ್ಟು CaSO4 ಆಗಿದೆ. ಕ್ಯಾಲ್ಸಿಯಂ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಪ್ರಶ್ನೆ 30 ಒಂದು ಅಣುವಿನಲ್ಲಿ 2 ಸಾರಜನಕ ಪರಮಾಣುಗಳು ಇರುವ 2 ಅನಿಲಗಳ ಸೂತ್ರಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ N2 ಮತ್ತು N2O ಆಗಿದೆ ಫ್ರೆಂಡ್ಸ್. ಅಂದ್ರೆ N2 ಅಂದ್ರೆ ಸಾರಜನಕ, N2O ಅಂದ್ರೆ ನೈಟ್ರಸ್ ಆಕ್ಸೈಡ್, ಎರಡರಲ್ಲೂ 2 ಸಾರಜನಕದ ಪರಮಾಣುಗಳು ಇವೆ. ಪ್ರಶ್ನೆ 31 ಆಲಂ ನ ಸಂಕೀರ್ಣ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಎ K2SO4 Al2SO4 324H2O ಇದರ ರಾಸಾಯನಿಕ ಸೂತ್ರ ಆಗಿರುತ್ತೆ. ಇದರಲ್ಲಿ 24 ನೀರಿನ ಅಣುಗಳು ಸೇರಿರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 32 ಕ್ಯಾಲ್ಸಿಯಂ ಆಕ್ಸೈಡ್ ಯಾವ ವಾಣಿಜ್ಯ ಹೆಸರನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಸುಣ್ಣ ಅಂದ್ರೆ ಅನ್ಸ್ಲೇಕ್ಡ್ ಲೈಮ್ ಅಂತ ಕರೀತಾರೆ ಫ್ರೆಂಡ್ಸ್. ಇದನ್ನ ಕ್ಯಾಲ್ಸಿಯಂ ಆಕ್ಸೈಡ್ ನ ಅನ್ಸ್ಲೇಕ್ಡ್ ಲೈಮ್ ಅಂದ್ರೆ ಕ್ವಿಕ್ ಲೈಮ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇದನ್ನ. ಪ್ರಶ್ನೆ 33 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೂತ್ರ ಹೊಂದಿರುವ ಸಂಯುಕ್ತದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಸ್ಲೇಕ್ಡ್ ಲೈಮ್ ಅಂತ ಕರೀತಾರೆ ಫ್ರೆಂಡ್ಸ್. ಸೋಡಿಯಂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸ್ಲೇಕ್ಡ್ ಲೈಮ್ ಅಂತ ಕರೀತಾರೆ. ಪ್ರಶ್ನೆ 34 ಒಂದು ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿರುವ ಆಮ್ಲಜನಕಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ HCl ಮತ್ತು HNO3 ಇವೆರಡೂ ಕೂಡ ಕೇವಲ ಒಂದು ಹೈಡ್ರೋಜನ್ ಹೊಂದಿದೆ. ಪ್ರಶ್ನೆ 35 ನೀವು ನೀಡಿದ ಪಟ್ಟಿಯ ಪ್ರಕಾರ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಮತ್ತು ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ Na2CO3 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 36 ಸಾರಜನಕ ಮೊನಾಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ NO
NO ಬಂದ್ಬಿಟ್ಟು ಇದು ಸಾರಜನಕ ಮೊನಾಕ್ಸೈಡ್ನ ಸೂತ್ರ ಆಗಿದೆ. ಪ್ರಶ್ನೆ 37 ಗ್ಲೂಕೋಸ್ ಮತ್ತು ಇಥೈಲ್ ಆಲ್ಕೋಹಾಲ್ ಈ ಎರಡು ಸೂತ್ರಗಳಲ್ಲಿ ಇರುವ ಸಾಮಾನ್ಯ ಅಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ. ಇದಕ್ಕೆ ಎರಡು ಇಂಗಾಲ ಮತ್ತು ಹೈಡ್ರೋಜನ್ ಆಮ್ಲಜನಕವನ್ನು ಹೊಂದಿರುತ್ತದೆ. ಗ್ಲೂಕೋಸ್ ಬಂದ್ಬಿಟ್ಟು CH6H12O6, ಇಥೈಲ್ ಆಲ್ಕೋಹಾಲ್ ಬಂದ್ಬಿಟ್ಟು C2H5OH, ಎರಡರಲ್ಲೂ CHO ಹೊಂದಿರುತ್ತದೆ. ಪ್ರಶ್ನೆ 38 ಸಲ್ಫರ್ ಡೈಆಕ್ಸೈಡ್ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ SO2 ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 39 ಈ ಕೆಳಗಿನ ಸೂತ್ರಗಳಲ್ಲಿ ಯಾವುದು ಲವಣ ವರ್ಗಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ NH4Cl ಅಂದ್ರೆ ಅಮೋನಿಯಾ ಕ್ಲೋರೈಡ್ ಬಂತು. ಇದು ಒಂದು ಲವಣ ಅಂತ ಹೇಳ್ಬೋದು. ಪ್ರಶ್ನೆ 40 ಅಮೋನಿಯಾ ಸಲ್ಫೇಟ್ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ NH4 ನೋಡಿ ಫ್ರೆಂಡ್ಸ್. ಪ್ರಶ್ನೆ 41 ನೀವು ನೀಡಿದ ಪಠ್ಯ ಪ್ರಕಾರ ಹಸಿರು ವಿಟ್ರೈಲ್ ಅಂದ್ರೆ ಗ್ರೀನ್ ವಿಟ್ರೈಲ್ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ FeSO4 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 42 ಅಮೋನಿಯಾ ಸಲ್ಫೇಟ್ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ NH4SO4 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸಲ್ಫೇಟ್ ಅಯಾನು SO2 ವಿದ್ಯುದಾವೇಶ ಸಮತೋಲನಗೊಳಿಸಲು ಎರಡು ಅಮೋನಿಯಾ ಅಯಾನುಗಳನ್ನು NH+4 ಬೇಕಾಗುತ್ತದೆ. ಆದ್ದರಿಂದ ಸರಿಯಾದ ಸೂತ್ರ NH4 ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 43 ಸುಣ್ಣ ಅಂದ್ರೆ ಅನ್ಸ್ಲೇಕ್ಡ್ ಲೈಮ್ನ ವಾಣಿಜ್ಯ ಹೆಸರು ಮತ್ತು ರಾಸಾಯನಿಕ ಸೂತ್ರವನ್ನು ಸರಿಯಾಗಿ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂ ಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಸುಣ್ಣ ಅಥವಾ ಕ್ವಿಕ್ಲೈಮ್ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿದ್ದೆ ಫ್ರೆಂಡ್ಸ್ ಇದು. ಪ್ರಶ್ನೆ 44 ಕೆಳಗಿನ ಸೂತ್ರಗಳಲ್ಲಿ ಯಾವುದು ಲವಣ ವರ್ಗಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ NH4Cl ಕ್ರಿಯೆ ಉಂಟಾಗುವ ಲವಣ ಇದೆ. ಪ್ರಶ್ನೆ 45 ಮಿಥೈಲ್ ಆಲ್ಕೋಹಾಲ್ ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ CH3OH ಇದು ಮಿಥೈಲ್ ಆಲ್ಕೋಹಾಲ್ ಅಥವಾ ಮೆಥನಾಲ್ನ ಸೂತ್ರ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 46 ಆಲಂನ ಸೂತ್ರದಲ್ಲಿರುವ ಎಷ್ಟು ನೀರಿನ ಅಣುಗಳು H2O ಇರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 24 ಇರುತ್ತವೆ ಫ್ರೆಂಡ್ಸ್. ಅಂದರೆ ಪೊಟ್ಯಾಸಿಯಂ ಆಲಂನ ಸಂಕೀರ್ಣ ಸೂತ್ರದಲ್ಲಿ 24 ನೀರಿನ ಅಣುಗಳು ಕಂಡುಬರುತ್ತವೆ. ಪ್ರಶ್ನೆ 47 Pb3O4 ಎಂಬ ಸೂತ್ರವು ಯಾವ ವಾಣಿಜ್ಯ ಹೆಸರನ್ನು ಪ್ರತಿನಿಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಪಿ ರೆಡ್ ವರ್ಮಿಲಿಯನ್ ಬಂದ್ಬಿಟ್ಟು ಇದು Pb3O4 ಎಂಬ ರೆಡ್ ವರ್ಮಿಲಿಯನ್ ರಾಸಾಯನಿಕ ಸೂತ್ರವಾಗಿದೆ. ಪ್ರಶ್ನೆ 48 CaCO3 ಸೂತ್ರವನ್ನು ಹೊಂದಿರುವ ವಾಣಿಜ್ಯ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಚಾಕ್ ಸುಣ್ಣದ ಕಲ್ಲು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಚಾಕ್ ಸುಣ್ಣದ ಕಲ್ಲು ಮಾರ್ಬಲ್ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು. ಪ್ರಶ್ನೆ 49 ಜಿಪ್ಸಮ್ ಮತ್ತು ಬೋರಾಕ್ಸ್ ಎರಡರಲ್ಲೂ ಇರುವ ಸಾಮಾನ್ಯ ರಾಸಾಯನಿಕ ಅಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ನೀರಿನ ಅಣುಗಳು ಇದಕ್ಕೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಪ್ರಶ್ನೆ 50 ನೀವು ನೀಡಿದ ಪಟ್ಟಿಯಲ್ಲಿ ಆಮ್ಲ ವರ್ಗಕ್ಕೆ ಸೇರದ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ NaCl ಅಂದರೆ NaCl ಒಂದು ಲವಣವಾಗಿದ್ದು ಇದು ಆಮ್ಲಗಳ ವರ್ಗಕ್ಕೆ ಸೇರುವುದಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇದರ PDF ಬೇಕಾದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ವಿಡಿಯೋ ಮಾಡುತ್ತೇನೆ ಫ್ರೆಂಡ್ಸ್. ಆದ ಕಾರಣ ಡೈಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿ ಫ್ರೆಂಡ್ಸ್.